ಗೆಡ್ಡು ಹಿಡ್ಕೊಂಡಿದ್ದಾರೆ ಖಾಲಿ ಯಾಕೋ ಹೋಗ್ಯ ತಾನೇ ಬರ್ತದೆ. ಸ್ನೇಹಿತರೆ ನಮಸ್ಕಾರ. ನಾನು ಹನುಮಂತ ಮಟ್ಟೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾ ಅಧ್ಯಕ್ಷ. ಇಂದು ನಾವು ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಕೊಳಾರ್ಕೆ ಕೈಗಾರಿಕಾ ಪ್ರದೇಶದಲ್ಲಿ ಇವತ್ತಿಗೆ 4 ದಿನ ಆಯ್ತು. ಅಂದ್ರೆ 17/3/2025 ಪ್ರಾರಂಭವಾದ ಈ ಕಾರ್ಮಿಕರ ಹೋರಾಟ ಇವತ್ತಿಗೆ 4 ದಿನ ಆಯ್ತು ಮುಟ್ಟಿದೆ. ಏನು ಕಾರ್ಮಿಕ ಅಧಿಕಾರಿಗಳಿದ್ದಾರ ಅವ್ರ ನಿರ್ಲಕ್ಷ್ಯದಿಂದ ಈ ರೀತಿ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ ನಮ್ಗ. ಅವ್ರ ಕಾರ್ಮಿಕರಿಗೆ ಅನ್ಯಾಯವಾದಾಗ ಕಾನೂನು ರೀತಿ ಕ್ರಮ ಕೈಗೊಳ್ಳತಕ್ಕಂತಹ ಅಧಿಕಾರಿನೇ ಗೊತ್ತ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದ್ರ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇವ್ರು ಕೇಳತ್ತಿದ್ದೇನಂತಂದ್ರೆ ಏನ್ ನಿಮ್ಮ ಹೊಲ ಮನೆ ಕೊಡ್ರಿ, ನಿಮ್ಮ ಆಸ್ತಿ ಪಾಸ್ತಿ ಕೊಡ್ರಿ ಅಂತ ಕೇಳ್ತಾ ಇಲ್ಲ. ಕಾರ್ಮಿಕರ ಹಕ್ಕುಗಳು ಏನಿವೆ ಆ ಹಕ್ಕುಗಳೇನಂತಂದ್ರೆ ನಮಗೆ ಕೊಡ್ರಿ, ಅದು ಕಾನೂನು ನಿಯಮ ಅನುಸಾರ ಇರ್ತಕ್ಕಂಥ ಹಕ್ಕುಗಳೇ ಬೇಡ್ತಾ ಇದ್ದಾರೆ. ಅವು ಕುಂಡಕ ಅವನ್ನು ಒದಗಿಸ್ಕೊಂಡಾಕ ಏನಂತಂದ್ರೆ ಈ ಅಧಿಕಾರಿಗೆ ಏನು ಪ್ರಾಬ್ಲಮ್ ಇದೆ ಅಂತಂದು ಗೊತ್ತಾಗ್ತಾ ಇಲ್ಲ. ಈಗ ಪ್ರತಿ ತಿಂಗಳೇ ಇವ್ರ ಬಲ್ಲಿ ಇವ್ರು ಕೆಲಸ ಮಾಡ್ತಕ್ಕಂತಹ ವೇತನದಾಗ ನಾವು ESI ಮತ್ತು EPF ಏನಂತಂದ್ರೆ ತುಂಬುತ್ತೇವೆ ಅಂತಂದು ಹೇಳಿ ಕಡಿತಗೊಳಿಸ್ತಕ್ಕಂತಹ ಏನು ಕಾರ್ಖಾನೆಯವರಿದ್ದಾರೆ, ಈ ಸೃಜನ್ ಫಾರ್ಮಾ ಕಾರ್ಖಾನೆಯವರು, ಆ ಹಣ ಈ ಕಡೆ ಕಾರ್ಮಿಕರಿಗೂ ಕೊಟ್ಟಿಲ್ಲ. ಇಲ್ಲ EPF ಮತ್ತೆ ESI ಏನ್ ಇವ್ರ ಹೆಸರ ಮೇಲೆ ರಿಜಿಸ್ಟ್ರೇಷನ್ ಮಾಡಿರ್ತದ ಅದಕ್ಕೂ ತುಂಬಿಲ್ಲ. ಅಂದ್ರೆ ಈ ಕಾರ್ಖಾನೆ ಯಾಕೆ ಇಟ್ಕೊಂಡಿರ್ಬೇಕು? ಈಗ ಅದು ಆ ರೀತಿ ಮಾಡೋದು ಕಾನೂನು ಬಾಹಿರ. ಬೀದರ್ ತಾಲೂಕಿನ ಏನು ಕೊಳಾರ್ಕೆ ಕೈಗಾರಿಕಾ ಪ್ರದೇಶದಲ್ಲಿ ಸೃಜನ್ ಫಾರ್ಮಾ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆ ಎದುರುಗಡೆ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. 4ನೇ ದಿನಕ್ಕೆ ಮುಟ್ಟಿದ್ದು ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಹೋರಾಟ 2 ವರ್ಷದಿಂದ ಬಾಕಿ ಉಳಿದ EPF, ESI ಮತ್ತು 2 ತಿಂಗಳ ವೇತನ ಇದನ್ನು ಕೇಳಿದ ಕಾರ್ಮಿಕರಿಗೆ ಕೆಲಸದಿಂದ ಏಕಾಏಕಿ ತೆಗೆದು ಹಾಕಿದ ಸೃಜನ್ ಫಾರ್ಮಾ ಕಾರ್ಖಾನೆಯ ಜನರಲ್ ಮ್ಯಾನೇಜರ್ EPF, ESI ಪಾವತಿ ಮಾಡಲು ಪ್ರತಿ ತಿಂಗಳು ಕಾರ್ಮಿಕರ ವೇತನವನ್ನು ಕಡಿತ ಮಾಡಿಕೊಂಡು ಪಾವತಿ ಮಾಡದೇ ಇರುವ ಸೃಜನ್ ಫಾರ್ಮಾ ಕಾರ್ಖಾನೆಯ ಜನರಲ್ ಮ್ಯಾನೇಜರ್ MD ಏನು ಸಂಬಂಧಪಟ್ಟಿದ್ದೋ ಇಲ್ಲಿರ್ತಕ್ಕಂಥ ವ್ಯವಸ್ಥಾಪಕರಾಗಲಿ ಅಥವಾ ಅವ್ರ ಕೆಳಗೆ ಕೆಲಸ ಮಾಡ್ತಕ್ಕಂತಹ ಜನರಲ್ ಮ್ಯಾನೇಜರ್ ಆಗಲಿ ಸಂಬಂಧಪಟ್ಟಿದ್ದವರು ಇದು ಮಾರ್ಚ್ 2023ರಿಂದ ಬಾಕಿ ಉಳಿದುಕೊಂಡಿದೆ. ಇಷ್ಟೆಲ್ಲ ಗೊತ್ತಿದ್ದರೂ ಕಾನೂನು ರೀತಿ ಕ್ರಮ ಕೈಗೊಳ್ಳದೇ ಇರುವ ಬೀದರ್ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಿರೀಕ್ಷಕರು ಎಲ್ಲ ಗೊತ್ತಿದ್ದು ನಮಗೇನೂ ಗೊತ್ತಿಲ್ಲ, ನಮಗೆ ತಿಂಗಳ ಸಂಬಳ ಬರ್ತಾ ಇದೆ ಸಾಕು ನಮಗ ಅಂತಂದು ಅವರು AC ರೂಮಿನಲ್ಲಿ ಕುಳಿತುಕೊಂಡು ನೆಪಕ್ಕೆ ಮಾತ್ರ ಕಂಪನಿಗೆ ಬಂದು ಕಾರ್ಮಿಕರ ಕಣ್ಣೀರು ಒರೆಸ್ತಕ್ಕಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಕಾಣಿಸ್ತಾ ಇದೆ. ಇವತ್ತು ಅವ್ರ ಕೈಯಲ್ಲಿ ಅಧಿಕಾರ ಇದೆ. ಮನಸ್ಸು ಮಾಡಿದ್ರೆ ಇಂತಹ ಕಂಪನಿಗಳು ಎಷ್ಟಿದ್ದಾವೆ ಅಂತ ಪರಿಶೀಲನೆ ಮಾಡಿ ಒಂದು ತಿಂಗಳ ಒಳಗಾಗಿ ಇಂತಹ ಬೇಜವಾಬ್ದಾರಿತನದಿಂದ ನಡೆಸ್ಕೊಂಡು ಹೋಗ್ತಕ್ಕಂತಹ ಕಾರ್ಖಾನೆಗಳನ್ನು ಒಂದು ತಿಂಗಳಲ್ಲಿ ಮುಚ್ಚುವಂತ ಅಧಿಕಾರ ಅವ್ರ ಕೈಯಲ್ಲಿದೆ. ಅದ್ರ ಇವತ್ತು ಕೈ ಕಟ್ಕೊಂಡು ಕುಳಿತಾರಂತಂದ್ರೆ ಕಾರ್ಖಾನೆಯವರಿಂದ ಏನಾರ
ಸಂಬಳ ಅಂತೂ ಸರ್ಕಾರ ಕೊಡ್ತಾ ಇದೆ, ಅದು ಸಾರ್ವಜನಿಕರ ತೆರಿಗೆ ಹಣದಲ್ಲಿ. ಈ ಕಾರ್ಖಾನೆಯವರು ಗಿಂಬಳಗಿನ ಕೊಡ್ತಾ ಇದ್ದಿರಬಹುದೇನೋ ಅಂತಂದ್ರೆ ನಮಗೆ ಅನುಮಾನ ಬರ್ತಾ ಇದೆ. ಯಾಕಂತಂದ್ರೆ ಅಧಿಕಾರಿಗಳು ಸಂಬಳದಲ್ಲಿ ಬದುಕಬೇಕು ವಿನಃ ಗಿಂಬಳದಲ್ಲಿ ಬದುಕಬಾರದು. 4ನೇ ತಾರೀಕು, ಇದೇ ತಿಂಗಳ 4ನೇ ತಾರೀಕು ಕಾರ್ಮಿಕರು ನಮ್ಮ ಇಂತಿಂಥ ಸಮಸ್ಯೆಗಳಿದ್ದಾವೆ, ಈ ಕಾರ್ಖಾನೆಯವರು ನಮಗೆ ಈ ರೀತಿ ಅನ್ಯಾಯ ಮಾಡಿದರೆ ನಾವೇನಂತಂದ್ರೆ ಅದನ್ನು ಬಗೆಹರಿಸಿಕೊಡಿ ಅಂತಂದು ಮನವಿ ಪತ್ರ ಮುಖಾಂತರ ಅವರಿಗೆ ಮನವಿ ಪತ್ರ ನೀಡಿದರೂ ಕೂಡ ಮರುದಿನ ನನ್ನ ಕಾರ್ಖಾನೆಗೆ ಬರ್ತಾ ಅಂತೇಳಿ ಬಂದು 1 ವಾರದಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿಸ್ತಾರೆ ಅಂತ ಲಿಖಿತ ರೂಪದಲ್ಲಿ ಕಳಿಸಿಕೊಟ್ಟಿದ್ದಾರೆ. ವಾರ ಮುಗಿದು 4-5 ದಿನದ ನಂತರ ಈ ಕಾರ್ಮಿಕರು ನಮ್ಮ ಬೇಡಿಕೆ ಈಡೇರದೇ ಇರುವ ಕಾರಣ ತಿಂಗಳ ವೇತನ ಹಾಗೂ ವಿವಿಧ ಬೇಡಿಕೆಗಳು ಆಗ್ರಹಿಸಿ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ಮಾಡಲು ನಿರ್ಧರಿಸುತ್ತಾರೆ. ಅದನ್ನು ಗೊತ್ತಾದ ಏನು ಕಂಪನಿಯ MD ಅಥವಾ GM ಆಗಲಿ, ಏನಿಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿದ್ದಾರ, ಅದು ಗೊತ್ತಾದ ತಕ್ಷಣ 1 ತಿಂಗಳ ಪೇಮೆಂಟ್ ಹಾಕಿದರೆ ಇನ್ನೊಂದು ತಿಂಗಳು ಬಾಕಿ ಉಳಿದುಕೊಂಡಿದೆ. 2 ವರ್ಷದಿಂದ PF ಮತ್ತು ESI ಕಟ್ ಮಾಡ್ತಕ್ಕಂಥ ಹಣದ ಬಗ್ಗೆ ಮತ್ತು 2 ತಿಂಗಳ ಏನಿವ್ರು ವೇತನ ಕೊಡದೇ ಇದ್ದಾಗ ಕೆಲವು ಜನ ಜನರಲ್ ಮ್ಯಾನೇಜರ್ಗೆ ಕೇಳ್ತಾನೆ, ಸರ್ 2 ವರ್ಷದಿಂದ ನಮಗೆ PF ಅದು ನಿಲ್ಲಿಸಿದ್ರಿ, ಆದ್ರೆ ನಮ್ಮ ಸಂಬಳದಲ್ಲಿ ನೀವು ಕಡಿತಗೊಳಿಸ್ತಾ ಇದ್ರಿ ಪ್ರತಿ ತಿಂಗಳು. ಮಾರ್ಚ್ ನಂತರ ಅಂದ್ರೆ ಮಾರ್ಚ್ 2023 ನಂತರ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಅಂದ್ರೆ ಮಾರ್ಚ್ 2023 ನಂತರ ಏನಿಲ್ಲ ಕೆಲಸಕ್ಕೆ ಜಾಯಿನ್ ಆಗಿದ್ದಾರ ಅಂತಹ ಕಾರ್ಮಿಕರ ಹೆಸರಿನಿಂದ ಇವರು PF ಮಾಡಬೇಕಾಗಿತ್ತು, ESI ಮಾಡಬೇಕಾಗಿತ್ತು. ಆ ನೋಂದಣಿ ಮಾಡಿರುವುದು ನಮ್ಮ ಗಮನಕ್ಕಂತೂ ಬಂದಿಲ್ಲ. ಯಾಕಂದ್ರೆ ಇಲ್ಲಿರ್ತಕ್ಕಂತಹ ಕಾರ್ಮಿಕರು ಹೇಳ್ತಾ ಇದ್ದಾರೆ, ನಮ್ದು ನೋಂದಣಿನೇ ಮಾಡಿಲ್ಲ, ಈ PF ಆಗಲಿ ಅಥವಾ ESI ಆಗಲಿ ನಮಗೆ ನೋಂದಣಿನೇ ಮಾಡಿಲ್ಲ, ನಮಗೆ ಅದ್ರದ್ದೇನು ಕೋಡ್ ಕೊಟ್ಟಿಲ್ಲ, ಯಾವ್ದು ಕೋಡ್ ನಂಬರ್ ಕೊಟ್ಟಿಲ್ಲ. ಆದ್ರೆ ಪ್ರತಿ ತಿಂಗಳು ನಮ್ಮ ಸಂಬಳದಲ್ಲಿ ಅವರು ESI ಮತ್ತು PF ನಂತರ ಪಾವತಿ ಮಾಡ್ತೇವೆ ಅಂತೇಳಿ ಹಣ ಕಡಿತ ಮಾಡ್ಕೊಳ್ತಾ ಇದ್ದಾರೆ. ಇವ್ರ ಹೆಸರಿನಿಂದ ನೋಂದಣಿನೇ ಮಾಡ್ಕೊಂಡಿಲ್ಲ ಅಂತಂದ್ರ ಮೇಲೆ ನೀವು PF ಮತ್ತು ESI ಅಮೌಂಟ್ ಯಾಕೆ ನೀವು ಕಡಿತಗೊಳಿಸ್ತಾ ಇರಬಹುದು? ನಿಮ್ಮದು ಉದ್ದೇಶ ಏನು? ಇಲ್ಲಿ ಇರ್ತಕ್ಕಂತಹ ಕಾರ್ಮಿಕರಿಗೆ ನೀವು ಏನನ್ನು ತಿಳ್ಕೊಂಡಿರಬಹುದು. ಇದು ನಿಮಗೆ ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಪಾಠ ಕಲಿಸ್ತೇವೆ. ಯಾಕಂತಂದ್ರೆ ನೀವು ಮತ್ತೊಂದು ಸ್ಟೇಟ್ಲಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯ ಏನಿದು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಏರಿಯಾದಲ್ಲಿ ಇರ್ತಕ್ಕಂತಹ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಂದು ನೀವು ಕಾರ್ಖಾನೆ ನಡೆಸ್ಕೊಂಡು ಹೋಗ್ತಾ ಇದ್ರಿ. ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಅನ್ನ, ನೀರು, ನಿಮಗೇನಾದರೂ ಮಟೀರಿಯಲ್ ದಿನ ಬಳಸಕ್ಕಂತಹ ಸಾಮಗ್ರಿಗಳು ಸಿಗಬೇಕಾಯ್ತು ಅಂತಂದ್ರೆ ನಮ್ಮ ಬೀದರ್ನಲ್ಲಿ ಖರೀದಿ ಮಾಡ್ಕೊಳ್ತೀರಿ. ಆದ್ರೆ ಇಲ್ಲಿ ನಿಷ್ಠೆಯಿಂದ ದುಡಿತಕ್ಕಂತಹ ಕಾರ್ಮಿಕರಿಗೆ ನೀವು ಅವರ ಜೀವನದ ಜೊತೆ ಈ ರೀತಿ ನೀವು ಚೆಲ್ಲಾಟ ಆಡ್ತಾ ಇದ್ದೀರಿ ಅಂತಂದ್ರೆ ನಿಮಗೆ ತಕ್ಕ ಪಾಠ ಕಲಿಸ್ತೇವೆ ಅಂತಂದು ಹೇಳ್ತಾ ಇದ್ದೇವೆ. ಒಂದು ವೇಳೆ ಇವತ್ತಾಗ್ಲಿ ಅಥವಾ ನಾಳೆ ಆಗಲಿ ನೀವು ಯಾವತ್ತೇ ಆಗಲಿ ಇವ್ರ ಬೇಡಿಕೆಗಳೇನಂತಂದ್ರೆ ಇಲ್ಲಿ ಬರೆದಿಟ್ಟಿದ್ದೆವು. ಮತ್ತೆ ನಂತರ ನಾವು ಲೆಟರ್ ಮುಖಾಂತರ ಕುಂಡಾಕ ನಿನ್ನ MD ಅವರು ಬಂದಿದ್ರು, MD ಅವ್ರಿಗೆ ಕುಂಡಾಕ ಹೋಗಿನಾಗ ಅವರು ಇವ್ರದ್ದು ಬೇಡಿಕೆ ತಗೊಂಡಿಲ್ಲ. ಅವರು ನೀವು GM ಹೇಳನ GM ಕೊಟ್ಟೋಗ್ರಂತಂದ ಅವ್ರನ್ನೂ ಕೂಡ ತನ್ನ ಕರ್ತವ್ಯ ಏನಂತಂದ್ರೆ ಮಾಡ್ಬೇಕಾಗಿತ್ತು. ಒಂದು MD ಆಗಿ ಓರಲ್ ಆಗಿ ಮನವರಿಕೆ ಮಾಡ್ಕೊಂಡಿದ್ದಾರೆ ವಿನಃ ನಮ್ಮ ಬೇಡಿಕೆಗಳು ಇಂಥವ, ನೀವು ಇದು ನೋಡ್ರಿ ಸರ್, ಒಂದ್ಸರಿ ಓದಿ ನೋಡ್ರಿ ಅಂತಂದು ಹೇಳಿದ್ರು ಕೂಡ ಆ ಮನವಿ ಪತ್ರ ಅವ್ರ ಕೈಯಲ್ಲಿ ಹಿಡಿದಿಲ್ಲ. ಹಾಗೆ ಗೊತ್ತಾಗ್ತಾ ಇದೆ ನಮ್ಗ ಇವರು ನಮ್ಮ ಕನ್ನಡಿಗರ ಜೊತೆ ಆಟ ಆಡ್ತಾ ಇದ್ದಾರೆ. ಒಂದು ವೇಳೆ ನೀವು ನಮ್ಮ ಕನ್ನಡಿಗರಿಗೆ ಏನು ಅನ್ಯಾಯ ಮಾಡಲ್ಲ, ಮೋಸ ಮಾಡಲ್ಲ ಅಂತಂದ್ರೆ ಇವ್ರ ಬೇಡಿಕೆಗಳು ಏನಂತಂದ್ರೆ ನೀವು ಕೈದಾಗ ಹಿಡ್ಕೊಂಡು ಒಂದ್ಸರಿ ಓದ್ಬೇಕಾಗಿತ್ತು. ಇಲ್ಲ ನಮಗೆ ಇಷ್ಟು ಬೇಡಿಕೆಗಳು ಕುಂಡಾಕಾಗಲ್ಲ. ಈಗ
ಬೇಡಿಕೆ ಹಿಂತಿಂತಾವ್ ನೀವು 7-8 ಬೇಡಿಕೆಗಳು ಇಟ್ರಿ, ನಾವೊಂದು 4-5 ಬೇಡಿಕೆಗಳು ಕೊಡ್ತೇವಂತ ನಿಮ್ಮ ಬಾಯಲ್ಲಿ ಹೇಳ್ಬೇಕಾಗಿತ್ತು. ನೀವೇನೋ ಒಂದು ಬರೆದು ಏನಂತ ಬರ್ದಿದ್ರಿ ಅದ್ರಾಗ, ಏನಿದ್ರಾಗ ಅವ್ರೊಂದು ಲೆಟರ್ ಏನೈತಲ್ಲ, ಅಲ್ಲಿ ನಿಮ್ದಂದ್ರೆ 2 ತಿಂಗಳು ಸ್ಯಾಲ್ರಿ ಅಂತಂದ್ರೆ ನಾವು ಈಗ ಬರ 25 ನಾಡ್ತೀವಿ ಮಾಡ್ತೇವೆ. ಮತ್ತೆ ಈ ಎಂಡಿಂಗ್ದಾಗ ಅದು ಇನ್ನ ಮುಂದಿನ ತಿಂಗಳೇ ಅಂತ ಹೇಳ್ಕೊತ 2 ವರ್ಷ ಅಂತ ಹೇಳ್ಕೊತ ಬಂದ್ರೆ, ಈಗ ಕೂಡ ನಾವು ಮುಂದಿನ ತಿಂಗಳದಾಗ ನಿಮಗೆ ಏಪ್ರಿಲ್ ತಿಂಗಳದಾಗ ಏನಂತಾರೆ ಕೊನೆ ಹಂತದಲ್ಲಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಾರ್ಮಿಕರು ಯಾರ ಮಾತಾಡಿ ಏನು ನಿಮ್ಮದು ಸಮಸ್ಯೆ ಅಂತ ಹೇಳ್ಕೋಬೇಕು, ಎಲ್ಲಿ ಹಿಡ್ಕೊಂಡು ನಡೆದದ ಎಲ್ಲಿ ಹಿಡ್ಕೊಂಡಿಲ್ಲ, ನೀವು ಎಷ್ಟು ವರ್ಷದ ಕೆಲಸ ಮಾಡ್ಕೋತಾ ಇದ್ರಿ, ಎಲ್ಲಿ ತನಕ ನಿಮ್ PF ಕಟ್ ಮಾಡಿದ್ರು, ಅದರ ನಂತರ ಮತ್ತೆ ಎಲ್ಲಿ ಹಿಡ್ಕೊಂಡು ನಿಂತಿತ್ತು, ಎಷ್ಟು ಕಟ್ಟಿದ್ದು, ಮತ್ತೆ ಎಲ್ಲಿಗೆ ನಿಂದ್ರಸ್ಯಾರ, ಕಟ್ತಾ ಎಲ್ಲಿ ನಿಂದ್ರಸ್ಯಾರ, ಮತ್ತೆ ಅದ್ರ ಮುಂದಿನ ಹೊಸರು ಬಂದಿನವ್ರು ಯಾರು ಅವ್ರು ಪವನ ಕಡೋದು, ಇವರು ಹೊಸದಾಗಿಂದ್ರೆ ಎಷ್ಟು 2023 ಏಪ್ರಿಲ್ನಾಗ ಏನಂತಂದ್ರೆ ಬಂದಿನವರು, ಇವ್ರ ಹೆಸರು ನೋಂದಣಿನೇ ಆಗಿಲ್ಲ, ಇವ್ರನ್ನೂ ಹೇಳ್ತಾರ ಮಾತಾಡ. ಸುಧಾಕರ್ ಕಳೆದ 3-4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ PF 1 ವರ್ಷ ಕರೆಕ್ಟಾಗಿ ಕಟ್ಟಿದ್ರು, ಆದ ನಂತರ ಕಟ್ತಾ ಇಲ್ಲ. ಇಲ್ಲಿಗೆ 2 ವರ್ಷ ಆಯ್ತು, ಕಂಪ್ಲೀಟ್ ಆಗಿದೆ. 2 ವರ್ಷ ಕಂಪ್ಲೀಟ್ ಆಗಿದ್ದು 2 ತಿಂಗಳು ಆಗ್ತಾ ಇದೆ. ಇನ್ನು ಕೇಳಿದ್ರೆ ಈ ತಿಂಗಳು ಕೊಡ್ತೀವಿ, ಆ ತಿಂಗಳು ಕೊಡ್ತೀವಿ ಅಂತ ಇಲ್ಲಿವರೆಗೂ ಬರ್ತಿದ್ದಾರೆ. ಇನ್ನು ಮುಂದೆ ಕೇಳಕ್ಕೆ ಹೋದರೆ GM ಕೇಳಕ್ಕೆ ಹೋದರೆ ಮಾಡಿದ್ರೆ ಮಾಡಿ ಇಲ್ಲ ಅಂತ ಮಾತಾಡಿದ್ರು. ಅದಕ್ಕಾಗಿ ನಮ್ಮ ಹೋರಾಟ ಮಾಡ್ತಾ ಇದ್ದೀವಿ. ಸ್ಯಾಲ್ರಿ ನಮಗೆ ಬರೋ ಸ್ಯಾಲ್ರಿ ಕೂಡ 1-2 ತಿಂಗಳಿಂದ ಪೆಂಡಿಂಗ್ ಇದೆ, ಅದನ್ನು ಕರೆಕ್ಟಾಗಿ ಕೊಟ್ಟಿಲ್ಲ. ಮತ್ತು ಇದೇ ರೀತಿ ಮುಂದಿಂದ ಹೊಸ ನ್ಯೂ ಜಾನರ್ಗೆ ಯಾರು ಕೊಟ್ಟಿಲ್ಲ. ಸ್ಯಾಲ್ರಿ ಸ್ಲಿಪ್ ಆಗಲಿ ಮತ್ತೊಂದು ಬೇರೆ ಯಾವುದೇ ಫೆಸಿಲಿಟೀಸ್ ಇಲ್ಲ. ಮತ್ತು ವರ್ಕ್ ಸೇಫ್ಟಿ ಅಂತೂ ಕಂಪಲ್ಸರಿ ನಮ್ಗೆ ಏನೂ ಇಲ್ಲ, ಒಂದು ಗ್ಲೌಸ್ ಇಲ್ಲ, ಒಂದು ಶೂ ಇಲ್ಲ, ಪ್ರತಿಯೊಂದು ಯಾವುದೇ ಸೇಫ್ಟಿ ಪರವಾಗಾದ್ರೂ ಟೋಟಲಿ 0 ಇದೆ. ಇಲ್ಲಿ ಕೆಲಸ ಹೆಲ್ಪರ್ ಇಲ್ಲದೆ ಆದರೂ ಪ್ರತಿಯೊಬ್ಬರು ಮಾಡ್ಬೇಕಂತಾರೆ, ಕರೆಕ್ಟಾಗಿ ವರ್ಕರ್ಸ್ ಯಾರೂ ಬರಲ್ಲ. ಎಷ್ಟು ವರ್ಷ ಕೆಲಸ ಮಾಡಿದ್ರಿ? 4 ತಿಂಗಳು 4 ತಿಂಗಳಾಯಿತು. ನಮ್ಮ ಜೈನಿಗೆ ಲೆಟರ್ ಕೊಟ್ಟಿದ್ದೀನಿ, ಕೇಳಕ್ಕೆ ಹೋದ್ರು ನಾಳೆ ಪೇಮೆಂಟ್ GM ಪೇಮೆಂಟ್ ಕೇಳಕ್ಕೆ ಹೋದ್ರೆ ಮಾಡಿದ್ರೆ ಇದ್ರೆ ನಮ್ಮ ಕಂಪ್ನಿಯಿಂದ ಹೊರಗೆ ಹೋಗಿ ಏನು ಹಿಂದಿ ಭಾಷೆದಾಗ ಹೇಳಿರಲ್ಲ ಅವ್ರು, ಏನು ಕರ್ನ ಆಯ್ತು ಕರೋನ್ ಆಯ್ತು ಜಾವ್ ಆಯ್ತು. ನಾವು ಎಂಪ್ಲಾಯ್ ಇದ್ದೇವೆ, ಭೇಟಿ ಮಾಡಕ್ಕೆ ಬರ್ಬೇಕಂದ್ರೆ ನಮ್ಗೆ ಗೇಟ್ನ ಹೊರಗೆ ನಿಂದಿರ್ತಾರೆ, ಅವ್ರು ಒಳಗೆ ಬರ್ಬಿಡಲ್ಲ. ಅಂದ್ರೆ ಯಾರಿಗೆ MD ಅವ್ರಿಗೆ ಯಾರಿಗಾರ ಬಂದಾಗ GM ಭೇಟಿ ಆಗಕ್ಕೆ ಬಂದ್ರೆ ನಮ್ಗೆ 1 ಗಂಟೆ ಹೊರಗೆ ನಿಂದಿರಿಸಿ 1 ಗಂಟೆವರೆಗೆ ಕರೆಸ್ತಾರೆ, ಒಳಗೆ ಬರ್ಬಿಡಲ್ಲ. ನಾವು ಹೊರಗೆ ನಿಂದ್ರೆ ನಾ ಯಾಕೆ ರೀತಿ ಆಗಿ ಬರ್ರಿ ನಮ್ಗೆ ಭೇಟಿ ಆಗತ್ತೆ ಅಂತ. ಈಗ ನಿಮ್ಮಲ್ಲಿ ಕಾರ್ಖಾನೆಯಲ್ಲಿ ಇರ್ತಕ್ಕಂಥ ಫೆಸಿಲಿಟಿಗಳು ಏನಿರ್ತಾರೆ, ಏನು ನಿಮಗೆ ಹ್ಯಾಂಡ್ ಗ್ಲೌಸ್ ಆಗಲಿ, ಸೇಫ್ಟಿಗಳು ಶೂಸ್ಗಳಾಗಲಿ, ಇಲ್ಲ, ಕ್ಯಾಪ್ಗಳು, ಇವೆಲ್ಲ ಸೇಫ್ಟಿನೇ ಇಲ್ಲ, ಪೂರ 0 ಸೇಫ್ಟಿ. ಈ GM ಬಂದ ಮೇಲೆ ಪೂರ ಸೇಫ್ಟಿ ಅನ್ಬಿಲ್ಲ. ಪೆಹಲೆ ಓಟು ಕೊಟ್ಟಿತ್ತು, ಇವ್ರು ಬಂದ ಮೇಲೆ ಅನ್ಬಿನೇ ಇಲ್ಲ ಸೇಫ್ಟಿ. ಮತ್ತೆ ಹ್ಯಾಂಗೆ ಯಾವ ರೀತಿ ಕೆಲಸ ಮಾಡ್ತಾರೆ ವರ್ಕರ್ಗಳು? ಹಂಗೆ ಮಾತ್ರ ಈಗ ಮ್ಯಾನೇಜ್ ಮೆಂಬರ್ ಅವ್ರು ಮಾಡಂತಾರೆ ಆಗಿಲ್ಲ. ಬಂಧುಗಳೇ ನೋಡ್ಬೋದು, ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ವಲ್ಪ ಜನ ಪ್ರಜ್ಞೆ ಇದ್ದರ ಇವ್ರ ಮಾತುಗಳು ಕೇಳಿ ಏನ್ ಅನ್ನಿಸ್ತದೆ ನಿಮ್ಗ? ಇಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಯಲ್ಲಿ ಏನ್ ಕಾರ್ಮಿಕರಿಗೆ ಇರಬೇಕಂತ ಫೆಸಿಲಿಟಿ ಯಾವುದೂ ಇಲ್ಲ, ಹ್ಯಾಂಡ್ ಗ್ಲೌಸ್ ಇಲ್ಲ, ಮತ್ತೆ ವರ್ಕ್ ಸೇಫ್ಟಿ ಇಲ್ಲ, ಮತ್ತೆ ಕಾಲೇಜ್ ಶೂಸ್ಗಳಿಲ್ಲ, ನಿಮ್ದು ಏನು ಏನು ಫೆಸಿಲಿಟಿ ಇಲ್ಲ. ರೈತರು ಹೆಂಗೆ ಮುಂಜಾನೆ ಎದ್ದು ಹೊಲ್ದಾಗ ಹೋಗಿ ದುಡಿದು ಬರ್ತಾರ, ಅದೇ ರೀತಿ ಇವ್ರು ಹೋಗಿ ದುಡಿದು ಹೋಗ್ಬೇಕು. ಒಂದ್ ವೇಳೆ ಕೆಮಿಕಲ್ ಏನೇ ಆಗ್ಲಿ ಮೈ ಮೇಲೆ ಬಿತ್ತು ಏನೋ ಆಯ್ತಂದ್ರ ಇವ್ರಿಗೆ ತಿಂಗಳ ಸ್ಯಾಲ್ರಿನೇ ಕೊಡ್ಲಕ್ಕಿರ್ಬಲ್, ರೊಕ್ಕ ಇಲ್ಲ ಅಂತಂದು ಹೇಳ್ತಾರಂತಂದ್ರ ಇವ್ರಿಗೆ ಏನಾರ ಒಂದು ಹೆಚ್ಚ ಕಮ್ಮ ಆಯ್ತು ಅಂತಂದ್ರೆ ಏನಾರ ಆ ರೀತಿ ಏನಂತಾರ ಘಟನೆಗಳು ಆದಾಗ ಇವ್ರು ಏನ್ ಮಾಡ್ತಾರ, ಕಂಪನಿ ಮುಚ್ಕೊಂಡು ಓಡಿ ಹೋಗಂತ ಏನಂತಂದ್ರೆ ಈ ಕಾರ್ಖಾನೆ ಇರ್ತಾರಂತ ನಾ ಹೇಳ್ತೇನೆ. ನಾನು ಇವ್ರು ಏನಿಲ್ಲ, ಮಾನ್ಯ ಏನು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳೇ
ಈ ಕಂಪನಿ ನೀವು ಸಂಪೂರ್ಣವಾಗಿ ಮುಚ್ಚಾಕಬೇಕು. ಕಾರ್ಮಿಕರಿಗೆ ಸವಲತ್ತು ಏನು ಸರ್ಕಾರದ ನಿಯಮ ಪ್ರಕಾರ ಕೊಟ್ಟು ನಡೆಸ್ಕೊಂಡು ಹೋಗ್ತಾರಂತಂದ್ರೆ ಕಂಪನಿ ಚಾಲೂ ಐತ್ರಿ. ಇಲ್ಲ ಹೋದ್ರಂದ್ರೆ ಇದು ಮುಚ್ಚಬೇಕಂತಂದ್ರೆ ನಾನು ನಿಮಗೆ ಈ ಲೈವ್ ಮುಖಾಂತರ ಹೇಳ್ತೇನೆ. ಒಂದ್ ವೇಳೆ ಈ ಕಂಪನಿ ನೀವು ಮುಚ್ಚಲಿಲ್ಲ ಅಂತಂದಾಗ ನಾವು ನಿಮ್ಮ ವಿರೋಧ ಏನಂತಂದ್ರೆ ಹೋರಾಟ ಮಾಡ್ಬೇಕಾಯ್ತದ ಅಂತಂದು ಹೇಳ್ತೇನೆ. ಏನ್ ಇವ್ರ ಬೇಡಿಕೆಗಳು ಇದ್ದಾವ, ಆ ಬೇಡಿಕೆಗಳು ಯಾವ ಬರೀ ಸ್ವಲ್ಪ ಹೇಳ್ರಿ. ಅಲ್ಲಿ ಬೇಡಿಕೆಗಳು ಹೋದ್ರಿ ಏನೇನವ ನಿಮ್ಮ ಜನ ಸಿಕ್ಕಿಲ್ಲ ಹೋದ ಕೇಳೋದಕ್ಕೆ 2 ವರ್ಷದ ಕಾರ್ಮಿಕರ ಭವಿಷ್ಯ ನಿಧಿ ಬರ್ಕಿಲ್ಲ ಸಿಕ್ಕಿಲ್ಲ ಹೋದ್ರಿ ಖಾಲಿ ಅವ ಏನು ಬೇಡಿಕೆಗಳು. ನನ್ನ ಹೆಸರು ಶಿವಪುತ್ರ ಸ್ವಾಮಿ. ಇದೇ ಕಂಪ್ನಿಯಲ್ಲಿ ಆಪರೇಟಿಂಗ್ ಕೆಲಸ ಮಾಡ್ತೇನೆ. ನಮ್ಮ ಬೇಡಿಕೆಗಳು ಇವಾಗ ಹೇಳ್ತಾ ಇದ್ದೇನೆ. 2 ವರ್ಷದಿಂದ EPF ಇಲ್ಲ. ನಮ್ಮ ಸಂಬಳದಲ್ಲಿ ಕಡಿತ ಮಾಡ್ತಿದ್ದಾರೆ. ಆಲ್ರೆಡಿ ESIನೂ ಕಟ್ಟಿಲ್ಲ, PFನೂ ಕಟ್ಟಿಲ್ಲ ಇಲ್ಲಿವರೆಗೂ. ನಾವು ಆಲ್ರೆಡಿ ಇವಾಗ 3 ತಿಂಗಳಾಯ್ತು ಬಂದು ಇಲ್ಲಿ ಹೊಸದಾಗಿ ಜಾಯ್ನಿಂಗ್ ಆಗಿದ್ದೆವು. ನಾವು ಜಾಯ್ನಿಂಗ್ ಆಗಿ ಲೆಟ್ರ್ ಇಲ್ಲ, ನಮ್ದು ESI ಹಾಗೂ PFನೂ ನೋಂದಣಿ ಮಾಡಿಲ್ಲ ಇಲ್ಲಿವರೆಗೂ. ನಿಮ್ಗಿಂತ ಸೀನಿಯರ್ ಇದ್ದವರಿಗೆ ಏನಂದ್ರೆ 2-3 ವರ್ಷ ಮಾಡಿದವ್ರಿಗೆ ಜಾಯ್ನಿಂಗ್ ಲೆಟರ್ ಕೊಟ್ಟರೆ ನಿಮಗೂ ಕೊಟ್ಟಿಲ್ಲ, ಹಳೆಯರಿಗೂ ಕೊಟ್ಟಿಲ್ಲ, ಹೊಸವರಿಗೂ ಕೊಟ್ಟಿಲ್ಲ. ಕೇಳಿದ್ರೆ ಏನಂತಾರೆ ಅಂದ್ರೆ HR ಇಲ್ಲ, ಅವ್ರಿಲ್ಲ, ಔಟ್ಸ್ಕೊಳ್ಳೋರೆ ಅಂತಾರ. ಇದೇ ರೀತಿ ಎಷ್ಟು ದಿನ ಅಂತ ಔಟ್ಸ್ಕೊತಾವ್ರೆ ಅಂತೇಳಿ ಇವತ್ತು ನಾವು ಧರಣಿ ಸತ್ಯಾಗ್ರಹ ಮಾಡೋದು. ಆಲ್ರೆಡಿ ಬೇಡಿಕೆಗಳು ಪ್ರತಿ ತಿಂಗಳು 10ನೇ ತಾರೀಕು ಸಂಬಳ ನೀಡಬೇಕು, ಕೆಲಸ ಸೇರ್ಪಡೆ ಪತ್ರ ಕೊಡಬೇಕು, ಪ್ರತಿ ತಿಂಗಳ ವೇತನ ಚೀಟಿ ಕೊಡಬೇಕು, ಜಾಬ್ ಸೇಫ್ಟಿ ಏಕಾಏಕಿ ಕೆಲಸದಿಂದ ತೆಗೆದುಹಾಕಿದ್ರಿಂದ ಅದೇ ನಾವು ಸಂಬಳ ಕೇಳಿದಕ್ಕಾಗಿ ಇವ್ರು ಏಕಾಏಕಿ ನಮ್ಮ ಕೆಲಸದಿಂದ ತೆಗೆದಾಕ್ಯಾರ. ಆ ಕೆಲಸದಿಂದ ತೆಗೆದಾಕರು ಇವಾಗ ನಮಗೆ ಸ್ಯಾಲ್ರಿ ಸೆಟಲ್ಮೆಂಟ್ ಕೊಡ್ಬೇಕು. ಈ 7 ಬೇಡಿಕೆಗಳು ಅವರು. ರಿಜಿಸ್ಟ್ರೇಷನ್ ಮಾಡ್ಯಾರ, PF ಮತ್ತು ESI ಕಡಿದ್ರೆ ಸಂಬಳ ಕಟ್ ಮಾಡ್ತಾರೆ. ಬಂಧುಗಳೇ ನೋಡ್ಬೋದು. ಇವ್ರು 2 ವರ್ಷ, ಅವ್ರೇನಾದ್ರು 3 ವರ್ಷ, 2 ವರ್ಷ ಈ ರೀತಿ ಕೆಲಸ ಮಾಡ್ಕೊತಾ ಬರ್ತಕ್ಕಂತಹ ಕಾರ್ಮಿಕರಿಗೆ ಇವ್ರು ಈ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವ್ರೇನು ಕಾರ್ಮಿಕರ ಬೇಡಿಕೆಗಳು ಇವೇನು ಹೊಸದಲ್ಲ. ಕಾರ್ಮಿಕರಿಗೆ ಸಿಗಬೇಕಾಗಂತ ಏನು ಕಾನೂನುಬದ್ಧವಾಗಿ ಸಿಗಬೇಕಾದಂಥ ಬೇಡಿಕೆಗಳೇ ಇದ್ದಾವೆ. ಇವು ಇಷ್ಟೆಲ್ಲ ಅಂತಂದ್ರೆ ಕೊಡಬೇಕು. ಇನ್ನೂ ಒಂದು ಮುಖ್ಯವಾಗಿ ಇವರು EPF ಮತ್ತು ESI 2 ತಿಂಗಳ ಸಂಬಳ ಕೇಳಿದಂತ ಏನು 4-5 ಜನಗಳಿದ್ದಾರೆ, ಅವರಿಗೆ ಉದ್ದೇಶಪೂರ್ವಕ ಏಕಾಏಕಿ ಕೆಲಸದಿಂದ ತೆಗೆದು ಹಾಕಿರುತ್ತಾರೆ ಇಲ್ಲಿರ್ತಕ್ಕಂತಹ ಜನರಲ್ ಮ್ಯಾನೇಜರ್. ಆ ವ್ಯಕ್ತಿ ಬಂದು ಇವರೆಲ್ಲರ ಸಮ್ಮುಖದಲ್ಲಿ ನಾನು ಆ ರೀತಿ ಏಕಾಏಕಿ ತೆಗೆದು ಹಾಕಿದ್ದು ಇದು ತಪ್ಪು ಒಪ್ಪಿಕೊಳ್ಳುತ್ತೇನೆ ಅಂತಂದು ಹೇಳಿ ಈ ಕಾರ್ಮಿಕರು ಏನಂತ ಕ್ಷಮೆ ಕೇಳಬೇಕು. ಎಲ್ಲಿವರೆಗೆ ಆ ಜನರಲ್ ಮ್ಯಾನೇಜರ್ ಇವ್ರಿಗೇನಂತಂದ್ರೆ ಏಕಾಏಕಿ ತೆಗೆದುಹಾಕಿ ಇವ್ರಿಗೆ ಅವಮಾನ ಮಾಡಿದಾರ, ಅದು ಕಾನೂನು ಉಲ್ಲಂಘನೆ ಮಾಡ್ಯಾನಂತಂದ್ರೆ ಇವ್ರಿಗೆ ಅವಮಾನ ಮಾಡಿದಾರ, ಕಾನೂನು ಉಲ್ಲಂಘನೆ ಮಾಡಿ ಇವ್ರಿಗೇನಂತಂದ್ರೆ ಕೆಲಸದಿಂದ ತೆಗೆದುಹಾಕ್ಯಾರ. ಇವ್ರು ಕೇಳಿದ್ದೇನು 2 ತಿಂಗಳ ಸಂಬಳ ಮತ್ತೆ EPF ಮತ್ತೆ ESI ಇವೇ ಕೇಳಿದ ಕಡೆ ಏನಂತಾರೆ ಇವ್ರು ತೆಗೆದುಹಾಕ್ಯಾರಂತಂದ್ರೆ ಆ ಮನುಷ್ಯ ಒಟ್ಟಿಗೆ ಏನಂದ್ರೆ ಅನ್ನ ತಿಂಬಲ್ಲ, ಅವ ಮಣ್ಣು ತಿಂತಾನಂತ ಹೇಳ್ತೇನೆ ನಾನು. ಯಾಕಂತಂದ್ರೆ ಅವ ಏನಾರ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅವನಿಗೆ ಏನಾರ ಇದ್ದೀರ ಇವ್ರು ಕೇಳಂತದಕ್ಕೆ ಏನಂತಂದ್ರೆ ಇವತ್ತಿಲ್ಲ ಒಂದು 4 ದಿನದಾಗ ಕೊಡ್ತೆ ಅಂತ ಆನ್ಸರ್ ಕೊಡ್ಬೇಕಾಗಿತ್ತು. ಇವ್ರು ಈ ಮುಂದಾಗಿ ಕೇಳ್ತಕ್ಕಂಥ 4 ಜನಗಳಿಗೆ ನಾವು ಕಂಪನಿಲಿಂದ ತೆಗೆದು ಹಾಕ್ತೇವಂದ್ರೆ ಮತ್ತೊಬ್ರು ಯಾರು ಇವ್ರು ನೋಡ್ಕೊಂಡ್ರೆ ನನಗೆ ಇದು ಕ್ವಶನ್ ಮಾಡಕ್ಕೆ ಯಾರು ಬರಲ್ಲ. ಈ ಉದ್ದೇಶ ಇಟ್ಕೊಂಡೆ ನಂತರ ಯಾರು ನಾವು ದುಡಿಸ್ಕೊಂಡು ನಂಗೆ ದುಡಿಬೇಕು, ನಾವು ಕೊಟ್ಟಾಗ ಪೇಮೆಂಟ್ ತಗೋಬೇಕು, ಯಾರು ನಮಗೆ ಪ್ರಶ್ನೆ ಮಾಡಬಾರ್ದು. ಈ ರೀತಿ ಉದ್ದೇಶ ಇಟ್ಕೊಂಡೇನಂತಂದ್ರೆ ಅವ್ರಿಗೆ 4 ಜನಗಳಿಗೆ ಕೇಳಂತವ್ರಿಗೆ ಏನಾದ್ರು ತೆಗೆದಾಕ್ಯಾರ. ಆ ವ್ಯಕ್ತಿಗೆ ಏನಂದ್ರೆ ಕಾನೂನು ರೀತಿ ಕ್ರಮ ಆಗಬೇಕು. ಇಲ್ಲೇನಂತಾರೆ ಬಂದು ಕ್ಷಮೆ ಕೇಳಬೇಕು. ಇವೇನು 7 ಬೇಡಿಕೆಗಳಿದ್ದಾವ
ಆ ಬೇಡಿಕೆಗಳೇನಂತಂದ್ರ ಈಡೇರಿಸಬೇಕು. ನಿಮಗೇನಂತಂದ್ರೆ ಒಂದ್ ವೇಳೆ ಸದ್ಯಕ್ಕೆ ಈಡೇರಿಸಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಇದೇ ತಿಂಗಳ 31ನೇ ತಾರೀಕಿನ ತನಕ ನೀವು ಬೇಡಿಕೆಗಳನ್ನು ಈಡೇರಿಸ್ತೇವೆ ಅಂತಂದೇಳಿ ತಮ್ಮೇನು ಕಂಪನಿಗೆ ಲೆಟರ್ ಪೇಡ್ ಇರ್ತದೆ ನಾವು ಲಿಖಿತ ರೂಪದಲ್ಲಿ ಬರೆದು ಕೊಟ್ರೆ ಅಂತಂದ್ರೆ ಇವರೇನಂತಂದ್ರೆ ಅನಿರ್ದಿಷ್ಟ ಅವಧಿ ಸತ್ಯಾಗ್ರಹ ಮುಕ್ತಾಯ ಮಾಡ್ತಾರಂತಂದ್ರೆ ನಾನು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ ನಾವಿದು ನಮ್ಮನ್ನ ತರ್ತಾ ಇದ್ದೇವೆ. ಅವರು ಮಾನ್ಯ ಕಾರ್ಮಿಕ ಅಧಿಕಾರಿಗಳು, ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಇಲ್ಲಿ ಕಂಪನಿಗೆ ಬಂದಿದ್ದರು. 4ನೇ ತಾರೀಕಿನ ಸಾರಿ 18ನೇ ತಾರೀಕು ಸಂಜೆಗೆ ಬಂದಿದ್ದರು. 4:04 ಸುಮಾರು. ನಿಮ್ಮೊಂದಿಗೆ ಏನಾರ ಚರ್ಚೆ ಮಾಡ್ಯಾರ? ಅದೇ ಅವ್ರ ಲೆಟರ್ ಕೊಡ್ಲತ್ತಾರ. ಅವ್ರು ಏನ್ ಲೆಟರ್ ಕೊಡ್ಲತ್ತಾರ ಅದು ನೀವು ತಕೊಂಡು ಒಪ್ಕೋರಿ ಅಂತ ಏನ್ ಹೇಳ್ಯಾರ ಹೇಳ್ರಿ? ಅದು ಅವ್ರು ಕೊಟ್ಟಿಂದ 21 ಸ್ಯಾಲ್ರಿ ಕೊಡ್ತೇವೆ, PF ಏಪ್ರಿಲ್ ಎಂಡಿಂಗ್ ದಾಗ ಕೊಡ್ತೇವೆ ಅಂದ್ರೆ ಒಲ್ಲ ಅಂತ ಹೇಳಿದ್ರು. ಪ್ಲಸ್ ಅದು MD ಇಲ್ಲ GM ಯಾರೋ ಒಬ್ರು ಮುಂದ್ ಬರ್ಬೇಕಂತಂದ್ರೆ ಇಲ್ಲ ಅವ್ರು ಅಲ್ಲೇ ಯಾರ ಇದು ಲೆಟರ್ ತಗೋರಿ ಅಂದ್ರೆ ತಗೊಂಡಿಲ್ಲ. ಅವ್ರು ಅಲ್ಲೇ ಇರ್ತಾರ, ನೀವ್ ಇಲ್ಲೇ ಕೂಡ್ರಿ, ನಾವ್ ಹಿಂಗೆ ನಾವ್ ಏನಂದ್ರ AC ಗಾಡಿದಾಗ ಕೂತು ತಿರುಗಾಡ್ತೇವೆ. ವೈಟ್ ಪೇಪರ್ ಮೇಲೆ ಬರ್ಕೊಟ್ಟಿಲ್ಲ. ವೈಟ್ ಪೇಪರ್ ಮೇಲೆ ಬರ್ಕೊಟ್ರ. ನೋಡ್ರಿ ಬಂಧುಗಳೇ, ನಮ್ಗೆ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳದ ಬೇಜವಾಬ್ದಾರಿ ಕಾಣಿಸ್ತಾ ಇದೆ. ದಯವಿಟ್ಟು ಏನಂತಂದ್ರೆ ಅವ್ರು ಸರಿಪಡಿಸ್ಕೊಂಡು ಇವ್ರಿಗೇನಂತಂದ್ರ ಕೂಡಲೇ ಇಂದು ಅಥವಾ ನಾಳೆ 2 ದಿನದ ಒಳಗೆ ಏನಂತಂದ್ರೆ ನೀವು ಇದು ಮಾಡ್ಲಿಲ್ಲ ಅಂತಂದ್ರ ನಮ್ಮ ಪಕ್ಷದಿಂದ ನಾವು ನಿಮ್ಮ ವಿರುದ್ಧ ನಂತರ ಹೋರಾಟ ಮಾಡ್ತೇವೆ ಅಂತ ಹೇಳ್ತಾ ಇದ್ದೇವೆ. ಹೇಳನಂತರ ಲೈವ್ ಇಲ್ಲಿಗೆ ಮುಕ್ತಾಯವಾಗ್ತದ. ಇವ್ರ ಬೇಡಿಕೆಗಳು ಈಡೇರುವವರೆಗೆ ಮತ್ತೆ ಇವರಿಗೆ ಅವಮಾನ ಮಾಡಿದಂತಹ ಏನು ಜನರಲ್ ಮ್ಯಾನೇಜರ್ ಇದ್ದಾನೆ ಆ ವ್ಯಕ್ತಿ ಬಂದಿಲ್ಲ ಅಂದರೆ ಕಾರ್ಮಿಕರ ಮುಂದೆ ಕ್ಷಮೆ ಕೇಳುವವರೆಗೆ ಇವರ ಹೋರಾಟ ನಂತರ ಕಂಟಿನ್ಯೂ ಆಗಿರ್ತದ ಅಂತಂದು ಹೇಳಿ ಲೈವ್ ಮುಗಿಸ್ತೇನೆ. ಜೈ ಹಿಂದ್, ಜೈ KRS, ಜೈ ಕರ್ನಾಟಕ.